ಪ್ರೀತಿಯ ವೀಕ್ಷಕರಿಗೆ ಎಲ್ರಿಗೂ ಸ್ವಾಗತ ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಪ್ರಾರ್ಥನಾ ಟಿ ಅಂಥೇಳಿ HD ಪುರ ಅನ್ನೋ ಒಂದು ಗ್ರಾಮದಲ್ಲಿ ವಾಸ ಮಾಡ್ತಾ ಇರೋದಾಗಿ ತಿಳಿಸ್ಕೊಟ್ಟಿರೋಂಥದ್ದು. ಸಮಸ್ಯೆ ಬಂದ್ಬಿಟ್ಟು ಭಾನುವಾರ ಮಾತ್ರ ಮನೆಯಲ್ಲಿ ಒಬ್ಬಳೇ ಇರಬೇಕಾಗುತ್ತೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇದೇ ಒಂದು ಸಮಸ್ಯೆಯಾಗಿ ಕಾಡ್ತಾ ಇರೋಂಥದ್ದು. ಇದಕ್ಕೆ ಕಾರಣ ಏನಪ್ಪ ಅಂದರೆ ಅಪ್ಪ ಅಮ್ಮ ತೋಟಕ್ಕೆ ಹೋಗ್ತಾರೆ. ಊರ ಹತ್ತಿರನೇ ಇರೋದು ತೋಟ, ಬಾಳೆ ತೋಟ ಇರೋದು. ಆ ಒಂದು ಕಾರಣಕ್ಕೋಸ್ಕರ ಹೋಗ್ತಾ ಇರ್ತಾರಂತೆ. ಯಾವತ್ತು ಅಂದರೆ ಭಾನುವಾರ. ಸಮಾಚಾರ ಏನಪ್ಪ ಅಂದರೆ ಒಬ್ಬಳೇ ಇದ್ದಾಗ ಗೆಜ್ಜೆ ಶಬ್ದ ಕೇಳುತ್ತೆ. ಅದಕ್ಕೆ ತೂತಿಗೆ ದೆಂಗೋರಿದ್ರೆ ನೆಮ್ಮದಿಯಿಂದ ನಿದ್ದೆ ಮಾಡ್ಬೋದು ಅನ್ನೋ ಒಂದು ಲೆಕ್ಕಾಚಾರ ಇವ್ರದ್ದಾಗಿರುತ್ತೆ. ಓಕೆ, ಇವ್ರದ್ದು ಬಾಳೆ ತೋಟ ಇದೆ ಸ್ನೇಹಿತರೆ. ತುಂಬ ಎಕರೆಗಟ್ಟಲೆ ಬಾಳೆ ತೋಟ ಇದೆ. ಅದೆಲ್ಲ ಇವರು ತಂದೆ ತಾಯಿನೇ ನೋಡ್ಕೋತಾ ಇರೋದು. ಇನ್ನು ಪರಿಸ್ಥಿತಿ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಏನೇನು ಅಂತ ನಾವು ನೋಡ್ತಾ ಹೋಗೋಣ. ಯಾವುದಕ್ಕೂ ಸಹ ಭಯಪಡದೇ ಇರೋಳು ನಾನು, ಒಬ್ಬಳೇ ಇರುವುದರಿಂದ ಭಯ ಪಡುವಂತಾಗಿದೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಗೆಜ್ಜೆ ಶಬ್ದ ಕೇಳುತ್ತೆ ರಾತ್ರಿ ಹೊತ್ತು, ಮಲಗಿದ್ದಾಗ ನೆಮ್ಮದಿಯಿಂದ ನಿದ್ದೆ ಮಾಡಿ 1 ತಿಂಗಳಾಗಿದೆ ಸ್ನೇಹಿತರೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಷ್ಟೊಂದು ಭಯ ಪಡ್ಕೊಂಡಿದ್ದಾರೆ. ಪ್ರತಿ ನಿಮಿಷನೂ ಎಚ್ಚರವಾಗಿ ಇರಬೇಕಾದ ಒಂದು ಪರಿಸ್ಥಿತಿ ಒದಗಿ ಬಂದಿದೆ. ಏನು ಮಾಡೋಕ್ಕಾಗುತ್ತೆ, ಒಮ್ಮೊಮ್ಮೆ ಅಂಥ ಪರಿಸ್ಥಿತಿಗಳು ಎದುರಾಗ್ತಾ ಇರುತ್ತೆ. ಅದಕ್ಕೆಲ್ಲ ಜಗ್ಬಾರ್ದು ಅನ್ನೋ ಒಂದು ಸಂದೇಶವನ್ನು ಈ ಮೂಲಕ ಕೊಡ್ತಾ ಇರೋಂಥದ್ದು. ಇನ್ನು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂದರೆ, ಧೈರ್ಯ ಮಾಡಿ ದೆಂಗಿಸ್ಕೊಂಡು ಮಲಗಬೇಕು ಅಂತ ಇದ್ದೀನಿ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಜೊತೆಗೆ ಇದ್ದರೆ ಭಯ ಕಮ್ಮಿ ಆಗುತ್ತೆ ಅಂತ ಅಷ್ಟೇ, ಇನ್ನೇನು ಯಾವ ಒಂದು ಉದ್ದೇಶಕ್ಕೂ ಅಲ್ಲ, ಅಷ್ಟೇ, ಇನ್ನೇನಿಲ್ಲ. ಮನೆ ಬಗ್ಗೆ ಹೇಳಬೇಕು ಅಂದರೆ ಸ್ನೇಹಿತರೆ, ಡುಪ್ಲೆಕ್ಸ್ ಹೌಸ್ ಇದೆ ಸ್ವಂತದ್ದು. ಮೇಲೆ ಒಂದು ಚಿಕ್ಕ ರೂಮ್ ಸಹ ಇದೆ. ಆದರೆ ಅಲ್ಲಿ ಮಲಗೋಕ್ಕೆ ಯಾರೂ ಹೋಗಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಏನಂದರೆ ಸುಮ್ಮನೆ ಊಟ ಮಾಡಾದ್ಮೇಲೆ ಇರೋದಕ್ಕೆ ಹೋಗ್ತಾರೆ ಅಷ್ಟೇ. ಒಬ್ಬಳೇ ಇದ್ದಾಗ ಅಷ್ಟೇ ಬಂದು ಕಾಚೆ ಎಳಿಬೇಕು. ಎಷ್ಟೇ ತೆವಲಿದ್ರೂ ಸರಿಯೇ, ಅರ್ಧ ಗಂಟೆ ದೆಂಗಾಡಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಅದ್ರ ಮೇಲೆ ಭಾಳಷ್ಟು ಸಮಯ ಕೊಡಲ್ಲ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಜಾಸ್ತಿ ತೋರಿಸೋದು ಇಲ್ಲ, ಮಾಡೋದಕ್ಕೂ ಬಿಡೋದು ಇಲ್ಲ. ಎಷ್ಟು ಬೇಕೋ ಅಷ್ಟರಲ್ಲಿ ಇದ್ದರೆ ಒಳ್ಳೆಯದು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಎಲ್ಲದರಲ್ಲೂ ಇತಿಮಿತಿಯನ್ನು ಕಾಪಾಡ್ಕೊಂಬಂದರೆ ಏನೂ ಆಗಲ್ಲ, ಆರಾಮಾಗಿರುತ್ತೆ, ಲೈಫ್ನು ಕೂಡ ಸುಂದರವಾಗಿರುತ್ತೆ ಅಂತ ಇವರ ಒಂದು ಮಾತಿನ ಅರ್ಥ ಮತ್ತು ಅನಿಸಿಕೆ ಆಗಿರುತ್ತೆ. ಇನ್ನು ನೋಡಿ, ಒಂದೊಂದು ಗಿಡದಲ್ಲಿ ಎಷ್ಟೆಷ್ಟು ಬಾಳೆಹಣ್ಣು ಬಿಡ್ತಾರೆ ಅಂತ ಇಲ್ಲಿ ಆ್ಯಾವ್ರೇಜ್ ಹೇಳಿದ್ದಾರೆ. ಎ ಬನಾನಾ ಬಂಚ್ ಹ್ಯಾವ್ 50 to 200 banana depending on the variety and growing conditions. Some high yield varieties like Cavendish can produce around 100 to 150 bananas per bunch. Smaller varieties may yield around 50 to bananas per bunch. ಅಂದರೆ ಒಂದು ಸಣ್ಣ ಗಿಡದಲ್ಲಿ 50ರಿಂದ 80 ಗೊನೆ ಬಿಡ್ತಕ್ಕಂಥ ಒಂದು ಬಾಳೆ ಗಿಡ ಇವರ ಒಂದು ತೋಟದಲ್ಲಿ ಇರ್ತಕ್ಕಂಥದ್ದು. ಓಕೆ, ತುಂಬಾ ಜಾಸ್ತಿ ಸ್ನೇಹಿತರೆ ಬರಬೇಕು ಅಂತಂದರೆ ಚೆನ್ನಾಗಿ ನೋಡ್ಕೊಂಡ್ರೆ ಖಂಡಿತವಾಗಿಯೂ ಬರ್ತದೆ. ಓಕೆನಾ?